ಅಪ್ಪ ಶಿವಣ್ಣ ನಿಮ್ಮನ್ನ ದೊಡ್ಡ ಮೇಡಮ್ ಬರಕ್ಕೆ ಹೇಳಿದ್ದಾರೆ, ನೀವು ಹೋಗಿ ಅವ್ರನ್ನ ಕಾಣ್ಬೇಕಂತೆ. ಅಂದ್ರೆ ಸುಹಾಸಿನಿ ಮೇಡಮ್ಮ? ಆ ಶಿವಣ್ಣ ಅವರೇ. ಇದ್ದಕ್ಕಿದ್ದಾಗೆ ಇವ್ರು ಯಾಕೆ ನನಗೆ ಬರೋದಕ್ಕೆ ಹೇಳಿದ್ರು? ಇವ್ರಿಗೆ ನನ್ನ ಮೇಲೇನಾದರೂ ಏನು ವಿಷಯ ಅಂತೆ? ಅದೆಲ್ಲ ಗೊತ್ತಿಲ್ಲ. ಬನ್ನಿ ಬನ್ನಿ, ನಿಮಗೋಸ್ಕರ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಓ ಭಯ್ಯ, ಮಾಸ್ಕ್ ತೆಗಿರಿ, ಅದು ಮಾಸ್ಕ್ ನಿಕಾಲೋ. ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ ಸಾರ್ಥಕ್. ಇವ್ರಿಗೂ ಕನ್ನಡ ಬರುತ್ತೆ. ಅಲ್ಲಾತೆ ಅವರು ಹಿಂದಿಯವರಲ್ವಾ? ಹಾಗಂತ ನೀವು ಅನ್ಕೊಂಡಿದ್ದೀರಾ ಅಷ್ಟೇ. ತೆಗಿರಿ ಮಾಸ್ಕ್. ಅಪ್ಪ, ಮಾಸ್ಕ್ ತೆಗಿರಿ. ನೀವ್ಯಾವ ತಪ್ಪು ಮಾಡಿಲ್ಲಪ್ಪ. ಧೈರ್ಯವಾಗಿ ಮಾಸ್ಕ್ ತೆಗೀರಿ. ಅಮ್ಮ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಯಾಕೆ ತಮಾಷೆ ಮಾಡಲಿ? ಇದೇನು ತಮಾಷೆ ಮಾಡೋ ವಿಷಯನಾ? ಅಪ್ಪ ವೇದನ್ ಭವನ್ ಮನೇಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು ಅಂದ್ರೆ ಏನಮ್ಮ? ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನೀನು ನಂಬದೆ ಹೋದ್ರು ಅದೇ ನಿಜ ಕಣೆ. ನಿಮ್ಮಪ್ಪ ಆ ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದು ಸತ್ಯ. ಹಾಗಾದ್ರೆ ಅವತ್ ನಾವು ಆರತಿ ಅಕ್ಕ ನೋಡಕ್ ಹೋದಾಗ ಆಚೆಗಡೆ ಮಾಸ್ಕ್ ಹಾಕೊಂಡು ನಿಂತಿದ್ದ ಅಪ್ಪನೇನಾ? ಅವರೇ. ಹಾಗಾದ್ರೆ ಅಪ್ಪ ಆಟೋ ಓಡ್ಸಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ತಿದ್ರ? ಅಲ್ಲಮ್ಮ, ಅಪ್ಪ ಅಕ್ಕಂದ್ರ ಮನೇಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದೀವಿ ಅನ್ನೋದು ಆರತಿ ಅಕ್ಕಂಗೆ ಅಮ್ಮ ಅಕ್ಕಂಗೆ ಗೊತ್ತಿಲ್ವಾ? ಇಷ್ಟು ದಿನ ಗೊತ್ತಿರ್ಲಿಲ್ಲ ಕಣ್ರೆ, ಈಗ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಅಮ್ಮು ಸುಹಾಸಿನಿಗೆ ಅನುಮಾನ ಬಂದಿದೆ ಅಂತ ಮೆಸೇಜ್ ಮಾಡಿದ್ದಾಳೆ. ಅಯ್ಯೋ, ಸುಹಾಸಿನಿ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅಪ್ಪನ್ ಸುಮ್ನೆ ಬಿಡ್ತಾರ? ಗ್ಯಾರಂಟಿ ಎಲ್ರ ಮುಂದೆ ಅವಮಾನ ಮಾಡಿ ಕಳಿಸ್ತಾರೆ. ನನಗೂ ಅದೇ ಚಿಂತೆ ಅಂಜು. ಅಳಿಯಂದ್ರ ಮುಂದೆ ನಮ್ಮ ಮರ್ಯಾದಿನ 3 ಕಾಸಿಗೆ ಹರಾಜು ಹಾಕಿ ಅವ್ರ ಮುಂದೆ ಮುಖ ತೋರಿಸ್ದಿರೋ ಹಾಗೆ ಮಾಡಿಬಿಡ್ತಾರೆ. ಅಲ್ಲಮ್ಮ, ಅಪ್ಪ ಅವ್ರ ಮನೇಲಿ ನೈಟ್ ವಾಚ್ಮ್ಯಾನ್ ಆಗಿ ಕೆಲಸ ಮಾಡೋ ಅಂಥದ್ದು ಏನಿತ್ತು ಅಂತ. ಏನೇ ಅದಿತಿ ಹೀಗೆ ಕೇಳ್ತಿದ್ಯಾ? ನಿಮ್ಮ ಅಕ್ಕಂದ್ರ ಮದುವೆ ಸಾಲ, ನಿನ್ನ ಕಾಲೇಜಿನ ಲೋನು ಅಂತ ತುಂಬ ಹೊರೆ ಆಗ್ಬಿಟ್ಟಿದೆ. ಅದನ್ನೆಲ್ಲ ತೀರಿಸ್ಬೇಕು ಅಂದರೆ ಕೆಲಸ ಮಾಡಲೇಬೇಕಲ್ವಾ? ವಿಧಿ ಇಲ್ಲದೆ ಆ ಸುಹಾಸಿನಿ ಮನೆಯಲ್ಲಿ ನಿಮ್ಮ ಅಕ್ಕಂದ್ರಿಗೆ ಗೊತ್ತಾಗ್ದಿರೋ ಥರ ನಿಮ್ಮಪ್ಪ ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ರು. ಅದು ಹೇಗೋ ಏನೋ
ಆ ಸುಹಾಸಿನಿ ಗೊತ್ತಾಗ್ಬಿಟ್ಟಿದೆ. ನಾನು ನಿಮ್ ಜೊತೆ ಇರೋವರೆಗೂ ನೀವ್ ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲಪ್ಪ. ಅಷ್ಟಕ್ಕೂ ನೀವು ಮಾಡ್ಬಾರ ತಪ್ಪೇನು ಮಾಡಿಲ್ಲ. ನೀಚ್ ಕೆಲಸ ಮಾಡೋರೆಲ್ಲ ತಲೆ ಎತ್ಕೊಂಡು ಮೆರೀತಿರ್ತಾರೆ. ಹಂಗಿರುವಾಗ ನೀವ್ಯಾಕಪ್ಪ ತಲೆ ತಗ್ಸ್ಬೇಕು? ಧೈರ್ಯವಾಗಿ ಮಾಸ್ಕ್ ತೆಗಿರಿ. ಅಪ್ಪ, ಮಂಜು ಅವ್ರೆ, ನೀವು ಬೀಗ್ರಾಗೆ ಇರ್ಬೇಕಲ್ವಾ? ನೀವ್ ಯಾವಾಗ ವಾಚ್ಮ್ಯಾನ್ ಆದ್ರಿ? ಯಾವಾಗ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ನಮ್ಗಿದ್ ಗೊತ್ತೇ ಇಲ್ವಲ್ಲ. ಅಮೂಲ್ಯ, ನೇನಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ನಮ್ ಬೀಗ್ರು ವಾಚ್ಮ್ಯಾನ್ ಕೆಲಸ ಮಾಡೋದು ಅಂದ್ರೆ ಏನ್ ಹುಚ್ಚಾಟನ? ಇದೇನ್ ತಮಾಷೆನಾ? ನೀವು ಕನ್ಯಾದಾನ ಮಾಡಿದವರು, ನಿಮ್ಮಿಬ್ರು ಹೆಣ್ಮಕ್ಳನ್ನ ಈ ಮನೆ ಕೊಟ್ಟೋರು. ಹೆಣ್ಕೊಟ್ಟು ಮಾವ ಕಣ್ ಕೊಟ್ಟ ದೇವ್ರಿದ್ದ ಹಾಗೆ ಅಂತಾರೆ. ನೀವೊಂಥರ ನಮ್ಮನೆ ದೇವ್ರಿದ್ದ ಹಾಗೆ. ನಿಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ನಮ್ಗೆ. ಇಷ್ಟೆಲ್ಲ ಮಾಡಿರೋ ನೀವು ನಮ್ಮನೆ ವಾಚ್ಮನ್ ಆಗಿ ಕೆಲಸ ಮಾಡೋದು ಅಂದ್ರೆ ಕೆಲಸ ಮಾಡೋರಿಗೆ 1000 ಕೆಲಸ ಇರುತ್ತೆ. ನೀವು ಬೇರೆ ಕೆಲಸ ಮಾಡೋದು ಬಿಟ್ಟು ವಾಚ್ಮನ್ ಆಗಿ ನಮ್ಮನೆಗೆ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಆರಾಮಾಗಿರೋ ಕೆಲಸ ಅಂತನಾ ಅಥವಾ ಮಕ್ಕಳು ಮುಂದೆನೇ ಇರಬಹುದು ಅಂತ? ವಸಿಷ್ಠ ಫ್ಯಾಮಿಲಿ ಅಂದ್ರೆ ಸಮಾಜದಲ್ಲಿ ಒಂದು ಘನತೆ, ಗೌರವ ಇದೆ. ಊರಲ್ಲಿ ಒಳ್ಳೆ ಹೆಸರಿದೆ. ನೀವಿಂತ ಕೆಲಸ ಮಾಡಿ ನಮ್ಗೆ ಕೆಟ್ಟ ಹೆಸರು ತಂದ್ಬಿಟ್ರಿ. ಕೆಲ್ಸಕ್ಕೆ ಬಾರ್ದೇ ಇರೋರು ಆಡ್ಕೊಳ್ಳೋ ಹಾಗೆ ಮಾಡ್ಬಿಟ್ರಿ. ನಾಳೆ ರೋಡಲ್ಲಿ ಹೋಗ್ತಾ ಜನ ನಿಮ್ ಬೀಗ್ರು ನಿಮ್ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಿದ್ರಂತೆ ಹೌದಾ ಅಂತ ಕೇಳಿದ್ರೆ